ಹ್ಞೂ ಮಗ ಮತ್ತು ಎಲ್ಲ ಮನ್ಯಾಗ ಆರಾಮಲ್ಲ? ಹ್ಞೂನಪ್ಪ, ಎಲ್ಲ ಆರಾಮು. ಮತ್ತೆ ಹೆಂಗೆ ನಿನ್ನ ಮಕ್ಕಳು, ನಿಮ್ಮವ್ವ, ನಿಮ್ಮ ತಂಗಿ ಎಲ್ಲ ನಿನ್ನ ಹೆಂಡತಿ ಎಲ್ಲ ಆರಾಮದಾರಲ್ಲ? ಎಲ್ಲರೂ ಆರಾಮದಾರ. ನಮ್ಮ ಅವ್ಗಟ್ಟ ಒಂದಿಟ್ಟು ಆರಾಮಿಲ್ಲ. ಏನಾಗೈತೆ ಅಂದ್ರೆ ಕ್ಯಾನ್ಸರ್ ಆಗ್ಬಿಟ್ಟೈತೆ ನಮ್ಮ ಅವ್ಗ. ಹಿಂಗಾಗಿ ಎಲ್ಲ ನನ್ನ ಹೆಂಡತಿ ನೀಲಾನ ಎಲ್ಲ ಮಾಡತ್ತಾಳ. ಚಲೋ ಬಿಡಪ್ಪ, ನೀನ ಪುಣ್ಯ ಮಾಡಿ. ಏನು ಮಾಡೋದು, ನನ್ನ ಹೆಂಡತಿ ಎಷ್ಟು ಕೆಟ್ಟದಾಳಂದ್ರೆ ಇದ್ರೆ ನಾವಿಬ್ಬರೇ ಇರೋನು, ಇಲ್ಲಂದ್ರೆ ಬ್ಯಾರೆ ಇರೋನು ಅಂತ ಹೇಳು. ನನಗೂ ಎರಡು ಮಕ್ಳು ಅದಾವ, ಇನ್ನು ಹೆಂಡ್ತಿನೂ ಬಿಟ್ಟಿರೋಕ್ಕಾಗಲ್ಲ. ನಮ್ಮ ಅಣ್ಣ ಇನ್ನೊಬ್ಬ ಅದಾನಂತ ಕೇಸ್ ನಾನು ಬೇರೆ ಬಂದುಬಿಟ್ನತ್. ಆದರೂ ಅವಂದು ಜೀವ ಮರಗ್ತೈತಿ. ಹೆಂಡತಿ ತುಡುಗ್ಲೆ ಎಲ್ಲ ರೊಕ್ಕ ಕೊಡ್ತೇನೆ. ಏನಾಗೋದು, ಅಮ್ಮವ್ರ ಗಂಡು ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಮತ್ತೆ ನಿಮ್ಮ ತಂಗಿ ಏನೋ ಇಲ್ಲೇ ಅದಾಳಂತ ಹಡ್ದಾಗಿಂದ? ಹ್ಞೂಪ್ಪ, ಆ ಹುಚ್ಚೊಳೆ ಮಗ ಒಬ್ಬ ಯಾವಕ್ಕಿನೋ ಕರ್ಕೊಂಡು ಓಡೋಗ್ಬಿಟ್ಟಾನಂತ. ಭಾಳ ಸುಮಾರು ಅದಾನು ತಿಳಿದ ತಪ್ಪು ಮಾಡಿಬಿಟ್ಟು ನಾನು. ನೀ ನನ್ನ ದೋಸ್ತ್ ಅಂತ ಹೇಳ್ಕೊಳತ್ತನಪ್ಪ, ಯಾರ ಮುಂದೆ ಹೇಳಕ್ಕೆ ಹೋಗ್ಬಿಡ. ಏನು ಮಾಡ್ಬಿಟ್ಟಾನ ಗೊತ್ತೈತನ, ಹಿಂಗೆ ಬರೀ ಮಂದಿ ಹೆಂಗಸ್ರ ಮೇಲೆ ಕಣ್ಣ ಹಾಕ್ತಾನ. ಏನು ಮಾಡೋದು, ನನ್ನ ತಂಗಿ ಬಾಳೆ ಹಿಂಗಾತಲ್ಲ ಅಂತ ನನಗೆ ಚಿಂತೆ ಐತೈತಿ. ಎಲ್ಲ ನಮ್ಮಪ್ಪ ನಮ್ಮವ್ವ ನೋಡಿ ಮಾಡಿದ್ರೆ. ನಮ್ಮಪ್ಪ ನಮ್ಮ ತಂಗಿ ಮದುವೆ ಆಗಿ 1 ವರ್ಷಕ್ಕೆ ಅಂದ್ರೆ ತಿರ್ಕೊಂಬಿಟ್ಟ. ಹಿಂಗಾಗಿ ನಮ್ಮವ್ವ ನಾನು ಅಷ್ಟೇ ಉಳಿದಿಲ್ಲ. ಅವಂಗೂ ಕೊಡೋದು ಕೊಟ್ಟಪ್ಪ. ಇನ್ನೂ 2 ಎಕರೆ ಹೊಲ ಐತೆ ಕೆಸರ್ಲಿ, ಅದನ್ನು ಕೊಡೋದು ನಿಂತಾನ. ಏನು ಮಾಡೋದು ಹೇಳು? ಅಲ್ಲ ಕೊಟ್ಟ ನೋಡ್ಬೇಕಲ್ಲೋ, ನಿಮ್ಮ ತಂಗಿನ ಕಳಿಸಿ ಚಲೋ ತಮ್ಗೆ ಜೀವನಾರ ಮಾಡ್ತಾನೋ ಇಲ್ಲೋ, ಅದಕ್ಕೆ ಹಂಗೆ ಮಾಡತ್ತಾನೇನು? ಎಷ್ಟಂತ ಕೊಟ್ಟು ನೋಡೋದು ಮಾರಾಯ. ಅಲ್ಲ ಈಗ ಕೊಟ್ಟು ಅಂದ್ರೆ ಯಾವತ್ತಿನಾರು ಕರ್ಕೊಂಡು ಓಡೋಗಿ ಅಲ್ಲೇ ಅದನ್ನು ಮಾರ್ಕೊಂಡ್ಬಿಟ್ಟಂದ್ರೆ ಏನು ಮಾಡೋದು? ಹೌದು ಬಿಡಪ್ಪ, ಅದು ಕರಿ ನಾನು ಏನು ಮಾಡೋದು. ಹಲೋ ಬೇಬಿ, ಬರ್ತಾ ಇದೆಯಾ? ನಾನು ಶಶಾಂಕ್ ಬೇಬಿ. ಇನ್ನು ಯಾವಾಗ ಬರೋದು ನೀನು? ಈ ಹಿಂದ್ಗಡೆ ಯಾವ ಶಶಾಂಕ ಅನ್ನತ ನೋಡ್ಲಿ ಒಂದು ಸ್ವಲ್ಪ. ನನಗೆ ಗೊತ್ತತ್ವಲ್ಲ ಮಾರಯ್ಯವ, ನಂಗೆ ಗೊತ್ತತ್ವಲ್ಲ. ಹನಿ ಮೇಲೆ 3 ಇಪ್ಪತ್ತಿ ಪಟ್ಟ ಹಚ್ಚಾನ, ಗದ್ದದ ತೆಳಗೆ ಅಷ್ಟ ಒಂದು ಈಸ್ ಕೂದ್ಲ ಬಿಟ್ಟಾನ. ಮೀಸಿ ಪಾಯಿಸಿ ಏನೂ ಇಲ್ಲ, ಚಸ್ಮಾ ಹಾಕ್ಯಾನ. ಹೌದಾ? ನೀರು ಶಶಾಂಕ್ ಬೇರೆ ಅನ್ನತ ನಂಗೆ ಡೌಟ್ ಬಂತು. ಅದಕ್ಕೆ ಒಂದು ಸ್ವಲ್ಪ ನೋಡ್ತೀನಿ. ಹಿಂದೆ ಬಂದು ನೋಡ್ತೇನೆ, ಮುಂದಿನಿಂದ ನಾನು ಗುರ್ತಾಡಿತಾನ. ಹ್ಞೂ ಬೇಗ ಬಾ ಬೇಬಿ, ನಾನು ಎಷ್ಟೊತ್ತು ವೆಯ್ಟ್ ಮಾಡಬೇಕು? ಪಕ್ಕ ಅವನಲ್ಲಿ ಇಲ್ಲಿ ಯಾವಳ ಜೊತೆ ಬಂದ ನೀನು. ಲೇ ಅಲ್ಲಿ ಬಾ, ಮರಿಗೆ ನಿಂತ್ಕೊಂಡು ನೋಡೋಣ ಬಾ. ಅಲ್ಲ ಚಹಾ ಕುಡಿಬೇಕಲ್ಲ, ಹಾರೋಗ್ತೈತೇನೋ? ಚಾಮನಿ ಹಾಳಾತು. ಆಮೇಲೆ ನೀನು ಬೇಕಾದ್ರೆ 2 ಕಪ್ ಕುಡಿಸ್ತಾನೆ ಬಾರೋ ಮಾರಾಯ. ನಿಮ್ಮ ತಂಗಿ ಜೀವನ ಸುದ್ದಿ ಮಾಡ್ಬೇಕು. ಇವ್ ನೋಡಿ, ಆ ಬೇಬಿ ಈ ಬೇಬಿ ಅಂತ ಹೇಳಿ ಯಾರು ಮಾಡ್ಕೊಂತ ಫ್ಯಾಷನ್ ಶೋ ಮಾಡ್ಕೊಂತ ನನ್ನ ತಂಗಿ ಜೀವನ ಹಾಳು ಮಾಡ್ತಾನೆ. ಅಲ್ಲಿ ಒಂದು ಕೈಯಾಗ ಕುಸುನ್ ಕೊಟ್ಟೆ. ಬಾ ಬಾ. ಇಲ್ಲಿ ಯಾರೂ ಇಲ್ಲ, ಇಲ್ಲೇ ಚಲೋ ಇದೆ, 2 ಸೀಟು ಇದೆ, ಇಲ್ಲೇ ಕೂತ್ಬಿಡ್ತೀನಿ. ನನ್ನ ಬೇಬಿ ಇಷ್ಟೊತ್ತಾಯ್ತು, ಇನ್ನೂ ಬರ್ತಾ ಇಲ್ಲ ನೋಡು. ಎಷ್ಟೊತ್ತು ಬೇಬಿ ಇದು ನೀನು ಬರೋದು? ನಿನಗೋಸ್ಕರ ವೇಟ್ ಮಾಡಿ ಮಾಡಿ ಸಾಕಾಯ್ತು. ನೀನೇನು ಬರ್ತಿ ಅಂತ ನಾನು ಕಾಯ್ತಾ ಇದ್ದೀನಿ, ನೀನು ನೋಡಿದ್ರೆ ಬರ್ತಾನೆ ಇಲ್ಲ. ಟ್ರಾಫಿಕ್ಕು ತುಂಬ ಇತ್ತು, ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸರಿ, ಏನು ತಗೋತೀಯಾ? ನೀನೇನು ತಗೋತೀಯ ಹೇಳು? ನನಗೆ ಇಲ್ಲಿ ತಿನ್ನೋದು ಇಷ್ಟ ಇಲ್ಲ, ನಿನ್ನ ಜೊತೆ ಮಾತಾಡೋಕ್ಕಂತ ಬಂದಿರೋದು ನಾನು. ಬೇಬಿ, ಅದು ಈ ಥರ ಡ್ರೆಸ್ ಮೇಲೆ ಜಾಕೆಟ್ ಆದರೂ ಹಾಕೋ ಬೇಬಿ. ಇದೇನು ಸಿವ್ಲೆಸ್ಸು? ನನಗೆ ಇದೇ ಥರ ಬೇಕು. ನನಗೆ ಇಲ್ಲಿ ಫ್ಯಾಷನ್ ಗೊತ್ತಾ, ನಾನು ಹೀಗೆ ಮಾಡರ್ನ್ ಆಗೇ ಇರಬೇಕು. ನನಗೆ ಇದೇ ಹೇರ್ ಸ್ಟೈಲು ಈ ರೀತಿನೇ ಇರಬೇಕು ಗೊತ್ತಾ ನಾನು ಬೇಬಿ. ಅಯ್ಯೋ ಹುಚ್ಚೊಳೆ ಮಗನ, ಈಕಿ ನೋಡು. ಹಾಂ, ಈಕಿ ತಲೆ ನೋಡು, ಈಕಿ ಅರ್ಬಿ ನೋಡು. ಹ್ಞೂ, ಈಕಿ ಯಾವುದೋ ಚಮ್ಮಕ್ಕೆ ಚಲ್ಲೋನ ಇದ್ದಾಳು. ಹೌದಪ್ಪ, ಈಕಿ ನೋಡಿದ್ರೆ ಗೊತ್ತಾಗುತ್ತೆ. ಈಕಿ ಇವನು ಮುಂಡಾಯ್ಸಕ್ಕೆ ಬಂದಾಳಂತೆ. ಬೇಬಿ, ಇವತ್ತು ಲಾಂಗ್ ಡ್ರೈವ್ ಹೋಗೋಣ. ಅಯ್ಯೋ ಬೇಬಿ, ಲಾಂಗ್ ಡ್ರೈವಾ? ಬೇಡ, ಸುಮ್ಮನೆ ಸುತ್ತಾಡಿಕೊಂಡು ಎಲ್ಲಿ ಡ್ರೈವಿಂಗ್ ಮಾಡಿ ಫುಲ್ ಹೀಟ್ ಆಗಿಬಿಡುತ್ತೆ. ಆರಾಮಾಗಿ ಮನೇಲಿರೋಣ. ಮನೆಗ ಮನೇಲಿ ಬೇಡಪ್ಪ. ಆಜು ಬಾಜು ಜನ ನೋಡಿ ಇವಳೇನು ಯಾರನ್ನ ಕರ್ಕೊಂಬಂದಾಳಂತಾರೆ. ಬೇಡ ಬೇಡ, ನಾನು ಒಬ್ಳೇ ಇರೋದು ಮೊದಲೇ. ನಿಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗ ಅಮ್ಮ ಇರ್ತಾಳಲ್ಲಿ. ಅಲ್ಲ, ನಾವು ಹಿಂಗೆ ಎಷ್ಟು ದಿನ ಅಂತ ಸುತ್ತಾಡೋದು? ಯಾವಾಗ ಮದುವೆ ಆಗೋದು? ಮದುವೆ ಅದು ನಮ್ಮ ಮನೇಲಿ ಹೇಳ್ಬಿಟ್ಟು ಮಾತಾಡಿ ಹೇಳ್ತೀನಿ. ಸರಿ, ನಿಮ್ಮ ಮನೇಲಿ ವಿಚಾರಿಸು, ಮಾತಾಡಿ ನೀನು ಹೇಳು. ಎಸ್ ಬೇಬಿ. ಸರಿ ಬಾ, ನಾವು ಮೂವಿಗೆ ಹೋಗೋಣ. ನಡಿ. ಮತ್ತೆ ನಿಂದು ಏನು ಕೆಲಸ ಮಾಡ್ತಾ ಇದೀಯ ಅಂತ ನಂಗೆ ಹೇಳೇ ಇಲ್ಲ. ನಾನಾ ಫೈನಾನ್ಸಿಯರ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಗೊತ್ತಾ. ನನಗೆ ತಿಂಗಳಿಗೆ 25,000 ರೂಪಾಯಿ ಸಂಬಳ. ಒಂದು ಮನೆ ಇದೆ, ಇರಕ್ಕೆ ಒಂದು ಬಾಡಿಗೆ ಕೊಟ್ಟಿದ್ದೀವಿ. ಸಾಕಲ್ಲ ನಮ್ಮ ಜೀವನಕ್ಕೆ. ನಾನು ಒಬ್ಬನೇ ಮಗ, ಅಮ್ಮ ಒಬ್ಳಿದ್ದಾಳೆ ಅಷ್ಟೇ. ಹೌದಾ, ಸಾಕು. ನನಗೂ ಇಷ್ಟ ಅಲ್ವಾ, ನಾನಿರೋದು ಒಬ್ಳೆ, ಅಪ್ಪ ಅಮ್ಮ ತೀರಿ ಹೋಗಿದ್ದಾರೆ. ಇರೋದು ಅಕ್ಕ ಒಬ್ಳೆ, ಅವಳು ಇಲ್ಲಿಲ್ಲ, ಅಮೆರಿಕ ಹೋಗಿದ್ದಾಳೆ. ಅಕ್ಕ ಯಾವಾಗ ಬರ್ತಾಳು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಅವಳು ಬಂದ ತಕ್ಷಣ ಹೇಳಿ ನಿನ್ನ ಜೊತೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಏನು, ನಿಮ್ಮ ಅಕ್ಕ ಅಮೆರಿಕಕ್ಕೆ ಹೋಗಿದ್ದಾಳ? ಎಸ್ ಬೇಬಿ, ನಮ್ಮ ಅಕ್ಕ ಅಮೆರಿಕಕ್ಕೆ ಹೋಗಿದ್ದಾಳೆ. ಅಮೆರಿಕಕ್ಕೆ ಹೋಗಿ ಈಗ ಏನಿಲ್ಲ ಅಂದ್ರೂ 1 ಇಯರ್ ಆಯಿತು. ಹೌದಾ, ವೆರಿ ಗುಡ್ ವೆರಿ ಗುಡ್. ಎಷ್ಟು ಅಲ್ಲಿ ಸ್ಯಾಲ್ರಿ, ಏನು ಕೆಲಸ ಮಾಡ್ತಾಳೆ ನಿಮ್ಮಕ್ಕ? ನಮ್ಮ ಅಕ್ಕ ಬಹಳ ಕೆಲಸ ಮಾಡ್ತಾಳೆ. ಅವ್ಳಿಗೆ ಏನಿಲ್ಲ ಅಂದ್ರೂ 2 ಲ್ಯಾಕ್ ಬರುತ್ತೆ ಸ್ಯಾಲ್ರಿ.
ಹೌದಾ? ಹುಚ್ಚೋಳಿ ಮಗ, ಆಕಿ ಬಕ್ರ ಇದ್ದಂಗೆ ಅದಾಳ, ಇವನು ಹುಚ್ಚೋಳಿ ಮಗ ಇದ್ದಂಗೆ ಅದಾನ. ನಡಿಲೇ ನಡಿ, ಈಕಿ ನೋಡಿದೀನಿ, ಇವ್ರನ್ನ ಫಾಲೋ ಮಾಡಿ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಚಂದ್ರವ ಹಿಂಗೇನಾತವ? ಆರಾಮ ಇದ್ದಾಕಿ ಒಮ್ಮೊಮ್ಗಿಲೆ ಹಿಂಗೇನಾತು? ನನಗೆ ನೀನ ನೀರಿಗೆ ಬಂದಿದ್ಲವ, ಅದಕ್ಕೆ ನಾನು ಯಾಕವ ನಿಮ್ಮ ಅತ್ತಿ ಬಾಗಲ ಕಾಣಿಸವಾಳ, ಬಾಗಲ ಕುಂತ ಕುಂದಿರ್ತಾಳು, ಬಾಗಲ ಕಾಣಿಸವಾಳ ಅನ್ನಿ. ಅದಕ್ಕಿಲ್ಲ ಹಂಗಾರಿ ಸ್ವಲ್ಪ ಜ್ವರ ಬಂದವು, ಅದಕ್ಕೆ ಮಕ್ಕೊಂಡಾರ ಅಂತಂದ್ಲು. ಹ್ಞೂನವ, ಒಮ್ಮೊಮ್ಗಿಲೆ ಕೆಮ್ಮು ನೆಗಡಿ ಜ್ವರ ಬಂದಂಗೆ ಆಗತ್ತವ. ನನಗೂ ಹುಷಾರೇ ಇಲ್ಲ, ಎಲ್ಲ ನನ್ನ ಸೊಸಿನ ಮಾಡತ್ತಾಳ. ಇದ್ದಾಗ ಕಾಲು ಕೆಸಕ್ಕಿಂತ ಕಡೆಯಾಗಿ ನೋಡ್ಕೊಂಡು ನಾನು, ಈಗ ನನ್ನ ಸೊಸಿ ಬೆಲೆ ಗೊತ್ತಾಗತ್ತತಿ. ನಾ ಆರಾಮಿಲ್ದ ಹಾಸಿಗೆ ಹಿಡ್ದಾಗ ನನ್ನ ಸೊಸಿ ನನಗೆ ಎಟ್ಟು ಹೋಗಾತ್ ಮಾಡಿಲ್ಲ. ಯಾರೂ ಆಗೋಲ್ಲ ಹಂಗೆ ಅಕ್ಕಳ ನನ್ನ ಸೊಸಿ. ಅವಳು ಗುಣ ನನಗೆ ಗೊತ್ತಾಗ್ಲಿಲ್ಲವ. ನಾ ಈಗ ಹಾಸಿಗೆ ಹಿಡ್ದಾಗ ನನಗೆ ಗೊತ್ತಾತ್ ನೋಡು ಅವಳು ಗುಣ ಏನಂತೆ. ಹಂಗೆ ಬಿಡವಾವು. ಅದಕ್ಕೆ ನೋಡುವ, ನಾ ಬಂದಾಗಿಂದ ನನ್ನ ಸೊಸಿನ ಅಂತೇನೆ. ನಾ ಹಾಗೆಲ್ಲ ಭೇದ ಭಾವ ಮಾಡೋದು ಇಲ್ವ. ಯಾಕಂದ್ರೆ ನಾಳೆ ಸಾಯಂಕಾಲಕ್ಕೆ ನೋಡಾರ ಅವ್ರ, ಕೊಡಾರ ರೊಟ್ಟಿ ಅವ್ರ. ಎಷ್ಟಾಗಲಿ ಹಚ್ಚ ಅನ್ಲಿ ಹುಚ್ಚ ಅನ್ಲಿ ಹತ್ತಿ ಅಂತ ಬರೋರ ಅವ್ರ. ಅದಕ್ಕೆ ಯಾವಾಗಿದ್ರು ಸ್ವಸ್ಥ್ಯಾರನ್ನ ಇದನ್ನು ಮಾಡ್ಕೊತಾನೆ ಹೋಗ್ಬೇಕವ. ಅವರು ನಮ್ಗೆ ಹೆಣ್ಣು ಮಕ್ಳಿದ್ದಂಗಲ್ಲ. ಅವರಲ್ಲೇ ಅವ್ರ ಮನ್ಯಾಗ ತಂದೆ ತಾಯಿನ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬಂದು ನಮ್ಮನ್ನ ತಂದೆ ತಾಯಿ ಮತ್ತು ಗಂಡನ ದೇವ್ರ ಅಂತ ಅನ್ಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ಪಾಪ ಅವಕ್ಕೆ ನಾವು ಕಿಟಿ ಕಿಟಿ ಹಚ್ಚೋದು ಸರಿಯಲ್ಲ ಅತ್ತೆ ಅದಾರು. ಹೌದ್ಲೇ ಸರೋಜಿ, ನನಗದೆಲ್ಲ ನೀ ರಗಡ್ ಹೇಳ್ಕೊತ ಬಂದಿಕ್ಕರೆ ನನಗೆ ತಿಳಿಲಿಲ್ಲ. ಈಗ ನನಗೆ ಅದ್ರ ಬಗ್ಗೆ ಮನವರಿಕೆ ಆಗೈತಿ. ನೀಲ, ಹುಡುಗ ಮಕ್ಕೊಂಡನ ತಗೊಂಬಲ್ಲಿ ಅಲ್ಲಿ ಪಲ್ಲಂಗನಲ್ಲಿ ಹಾಕ್ತಾನೆ. ಬೇಡ ಗಿರಿಜಾ, ಅದೇನಾಕತ್ತಂದ್ರೆ ಇಲ್ಲೆಲ್ಲರೂ ಸಪ್ಳಕ್ಕೆ ಅವ್ನು ನಿದ್ದಿನ ಮಾಡೋದಿಲ್ಲ. ಪಾಪ ಅಂಗನವಾಡಿಗೆ ಹೋಗಿ ಬಂದಿತ್ತಲ್ಲ, ಬ್ಯಾಸೊತ್ತು ಮಕ್ಕೊಂಡೈತಿ. ಒಂದಿಟ್ಟು ಹೋಗಿ ರೂಮ್ನಾಗ ಹಾಕಿ ಬರ್ತಾನೆ. ಹೋಗಿ ಹಾಕ್ಬಾ. ಈ ಬಂದೋಡಿಗೆ ನೋಡ ಅಯ್ಯವ್ವ, ನಿದ್ದೆ ಅನ್ನೋದೇ ಏನೂ ಇಲ್ಲ. ಕುಂತು ಬಿಟ್ಟಾಳೆ ನೋಡು ಗುನ್ಕಲ್ ಕುಂತಂಗ. ಹಗಲೆಲ್ಲ ನಿದ್ದಿನ ಮಾಡೋದಿಲ್ಲ, ರಾತ್ರಿ ಸದ್ಯಕ್ಕೆ ಮಕ್ಕೊಂಡ ತಂದು 12 ಆದ್ರೂ ನಿದ್ದೆ ಬರೋದಿಲ್ಲ. ನಾ ಕುಂತ ಬಿಡ್ತೈತಿ. ಪ್ರೀತಿ ನೋಡಲ್ಲೇ ನಿಮ್ಮ ಅವ್ವ ಏನನ್ನತ್ತಾಳು, ನಿಂಗೆ ನಿದ್ದೆ ಬರಲ್ಲ? ನಿದ್ದೆ ಬರೋದಿಲ್ಲ ಏನ ಬಂಗಾರಿ? ನಂಗೆ ಬದುದಿಲ್ಲ ಅತ್ತಿ, ನಂಗೆ ನಿದ್ದೆ ಬದುದಿಲ್ಲ. ಮತ್ತೇನು ಮಾಡ್ಬೇಕನ್ನತಿ? ಮಮ್ಮ ಅನ್ನೋದು ಬಿಟ್ಟು ಇವನ್ನ ತಿನ್ಕೊಬೇಕನ್ನತ್ತೇನ? ಬಟಾಟೆ ಚಿಪ್ಸ್ ಮತ್ತದಾವು ಮಾಮ ತಂದು ಕೊಟ್ಟಾನಲ್ಲ, ಮಸ್ತ್ ಅದಾವ ಮಸ್ತ್. ನಂಗೆ ಇವ ಬೇಕು ಅತ್ತಿ. ನಾನು ಗುಂಡ್ಯಾನ ತಗೊಳ್ಳೇನ? ನೋಡಲ್ಲ ಗುಂಡ್ಯಾನ ಬಿಟ್ಟಾನ, ತಗೋರೇವಾ. ತಿನ್ನು ನನ್ನ ಮಗಳ. ನಾನು ಹಾಕಿ ಬರ್ತೇನೆ, ಬಂದ ನೀನು ಎಕ್ಕೋತೇನೆ. ತಿನ್ನಾವ ಮೊದಲ ನಿನ್ನವರ ಒಂದಾರ ತಿನ್ನವನು. ಖಾರ ಅಂತೆ ಒಂದು ಮುಟ್ಟಿಲ್ಲ. ಅವನು ಕೇಳತ್ತಾಳ, ಅದು ಏನ್ರಿ ಅಲ್ಲಿ ಅಜ್ಜಿ ಬಂದಾಳ, ಆಕೆ ಏನಂತಾಳ? ಎಡ್ ತಿಂತತಿ ಹುಡುಗಿ ಅನ್ನೋದಿಲ್ಲನ? ಹಂಗೆ ಹುಚ್ಚರ್ಗತೆ ಮಾಡಬಾರ್ದು ಅಂತ ಹೇಳಿಲ್ಲ ನಿಂಗೆ ಮಂದಿ ಬಂದಾಗ? ಹೋಗ, ನಾ ಮಾತಾಡಲ್ಲ ನಿನ್ ಜೊತೆ. ನೀ 2 ದಿನ ಆತು ನಾನು ಮಲಗಿಸೋದೇ ಮಾಡತ್ತೀನಿ. ನೀನು ಮತ್ತೆ ಮಲ್ಕೊಂಡಿಲ್ಲ ಅಂತ ಹೇಳ್ತಿ. ನಾನು 2 ದಿನ ಆತು ವಿಡಿಯೋದಾಗ ಬಂದೇ ಇಲ್ಲ, ಗೊತ್ತೈತಲ್ಲ ನಿನಗೆ? ನಾನು ಮಲಗಿಸೋದೇ ಮಾಡ್ತೀನಿ. ನೀನು ನನ್ನೆಲ್ಲರೂ ಮರ್ತೇ ಬಿಡ್ತಾರೆ. ನಮಸ್ಕಾರ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೇನ್ರಿ. ಮತ್ತೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡತ್ತಾರಲ್ರಿ, ಪ್ಲೀಸ್ ಹೋಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲೇ ಬೆಲ್ ಇರ್ತೈತ್ರಿ, ಬೆಲ್ ಮೇಲೆ ಕ್ಲಿಕ್ ಮಾಡಿರಂದ್ರೆ ಅಲ್ಲಿ ಆಲ್ ಅಂತ ಬರ್ತೈತ್ರಿ. ಆಲ್ ಮೇಲೆ ಟೈಪ್ ಮಾಡಿರಂದ್ರೆ ನಾ ವಿಡಿಯೋ ಹಾಕೋತಕ್ಕ ಪಟ್ ಅಂತ ನಿಮ್ಮ ಮನೆಗೆ ಬಂದ್ಬಿಡ್ತೇನ್ರಿ ನಾ. ಆಮೇಲೆ ನೀವೇನು ಮಾಡಬೇಕು, ನಾನು ವಿಡಿಯೋ ಓಪನ್ ಮಾಡಿ ಪೂರ್ತಿ ನೋಡಬೇಕು. ಮತ್ತು ಅಡ್ವರ್ಟೈಸ್ ಸ್ಕಿಪ್ ಮಾಡಬೇಡ್ರಿ. ಅಡ್ವರ್ಟೈಸ್ ಮೇನ್ ನೋಡ್ರಿ ಪ್ಲೀಸ್. ಅಡ್ವರ್ಟೈಸ್ ಸ್ಕಿಪ್ ಮಾಡಬೇಡ್ರಿ. ನಂಗೆ ಅನ್ನಕ್ಕೆ ಬರುತ್ತಿಲ್ಲ ನೋಡಿ, ಚೆನ್ನಾಗಿಲ್ಲ. ನಾನು ಅನ್ನಕ್ಕೆ ಬರತ್ತಿಲ್ಲ ನಂಗೆ. ನಂಗೆ ಇವತ್ತು ಭಾಳ ಖುಷಿಯಾಗಿತ್ತು ಗೊತ್ತೈತನ. ಇವತ್ತು ಜನವರಿ 26. ಇವತ್ತು ಗಣರಾಜ್ಯೋತ್ಸವ ಐತಿ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಕಡೆ, ಮಮ್ಮಿ ಕಡೆ, ನೀಲಾ ಅತ್ತಿ ಕಡೆ, ಅಜ್ಜಿ ಕಡೆಯಿಂದ, ಎಲ್ಲರ ಕಡೆಯಿಂದ. ನೀವು ನಮ್ಮ ಅನ್ನು ಅಕ್ಕಂದು ಬೆಳಗ್ಗೆ ನೋಡಿರಾ ಹಾಡು? ಅನ್ನು ಅಕ್ಕ ಹೆಂಗ್ ಆಡಿದ್ಲು ಅಂತ ಯಾರಾದರೂ ಏನಾದರೂ ಹೇಳಿದ್ರ ಕಮೆಂಟಲ್ಲಿ? ಯಾರೂ ಹೇಳಿಲ್ಲ ನೀವು. ಅನ್ನು ಅಕ್ಕ ಸೂಪರ್ ಹಾಡಿಳು ಅಂತ ಹೇಳೇ ಇಲ್ಲ ನೀವು. ನಿಮ್ಗೆ ಅನ್ನು ಅಕ್ಕ ಇಷ್ಟ ಇಲ್ವಾ? ಮಾತು ಸಾಕು, ಬಾಯ್ನ ಮಲ್ಕೊ ಬಾ. ನೀನು ಜೋಜು ಆಡ್ತಾನೆ ಬಾರವ, ಬಾ ಅಲ್ಲೇ ಕೂತೇನೆ. ನಾ ಬರಲ್ಲ, ಹೋಗು. ನಾ ಅತ್ತಿ ಮೇಲೆ ಮುಕ್ಕೋತೀನಿ, ನಾ ಬರಲ್ಲ, ಹೋಗು. ನೀವು ಹೋಗು. ಅತ್ತಿ ಮೇಲೆ ಗುಂಡಿ ಅದನ್, ಬಾ ಅಲ್ಲೇ ಇರು. ನಾನು ಗುಂಡನ ಹಾಕಿ ಬರ್ತೇನೆ ಗಪ್ಪ ಪುಟ್ಟ. ಬಾ, ಗುಂಡನ ಹಾಕಿ ಬಂದೇನು ಬಾ. ನನ್ನ ಜಜ್ಜು ಹಾಡಿ ಲಾಲಿ ಆಡ್ಬೇಕಾತಿ. ಅನ್ನ ಬೆಳಗಿಂದ ಎಲ್ಲಿ ಹೋಗಿದ್ದಾನಿಲ್ಲ? ಅವರು ಬೆಳಗ್ಗೆ ಹೊಲಕ್ಕೆ ಹೋಗ್ತೇನಂತ ಹೋದ್ರ. ಆಮೇಲೆ ನಾನು ಇಲ್ರಿ ರೊಟ್ಟಿ ಮಾಡಿದ್ದೀನಿ, ರೊಟ್ಟಿ ಕಟ್ಟಿ ಕೊಡ್ತೇನಂತ ಅನ್ನಿ. ಇದು ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಮಾಡಿದ್ನಿ, ಅಕ್ಕಿ ಬೇಳೆ ಹಾಕಿ ಮೆತ್ತೆ ಪಲ್ಯ ಮಾಡಿದ್ನಿ, ಒಣ ಖಾರ ಹಾಕಿ ಬ್ಯಾಳೆ ಹಾಕಿ ಮಾಡಿದ್ದೇನೆ. ಎಷ್ಟು ಮಸ್ತಾಗಿತ್ತು ಗೊತ್ತೈತನ. ಬಿಸಿ ಬಿಸಿ ರೊಟ್ಟಿ ಮಾಡೀನಿ. ಆಮೇಲೆ ಪುದೀನ ರೈಸ್ ಮಾಡೀನಿ.
ಆಮೇಲೆ ಮತ್ತೆ ಅವ್ರಿಗೆ ಪುದೀನ ರೈಸ್ ಇಷ್ಟ ಇಲ್ಲ ಅಂತೇಳಿ ಬ್ಯಾಳಿ ಸಾರು ಮಾಡಿ ನುಗ್ಗಿಕಾಯ್ದು ಆಮೇಲೆ ಅನ್ನ ಮಾಡಿದ್ದೀನಿ ಎಲ್ಲ ಬಿಟ್ಟು ಬೇಡ ನಂಗಂತೆ ಹೋಗ್ಬಿಟ್ರೆ ಎಷ್ಟು ಬೇಜಾರಾತ ಗೊತ್ತನ ಗಿರಿಜಾ. ಒಮ್ಮೊಮ್ಮೆ ಹಂಗ ಮಾಡ್ತಾರ ನೀಲ, ಮನ್ಯಾಗ ಬೇಕಾದಂಗ ಭರ್ಪೂರಾಗಿ ಎಲ್ಲ ತುಂಬಿರ್ತತ್ಲ ಅವತ್ತು ಒಟ್ಟ ಯಾರು ಉಣ್ಣಾಕ್ ಬರೋದಿಲ್ಲ. ಅದನ್ನೇನ್ ಮಾಡೋದು, ಉಣ್ಣೋದು ತನ್ನಿ ದುಡಿತಲ್ಲ ನಾವ ತಿನ್ನೋದು. ಅದೇನೋ ಅಂತಾರಲ್ಲ, ತನ್ನಿ ತಿನ್ನು ಪುಣ್ಯಾತ್ಮ ಅಂತೇಳಿ. ಆಮೇಲೆ ಏನ್ ಗೊತ್ತಿತ್ತನ, ಇವತ್ತು ಅನ್ನ ಅಷ್ಟ ಮಾಡಿ ಸಾರು ಮಾಡಿಬಿಟ್ರಾತ. ಅವತ್ತೆಲ್ಲಾರು ಮುದ್ದೆ ಮುನ್ನಾಕ್ ಬಂದಿರ್ತಾರ, ಅವತ್ತೆಲ್ಲಾರು ಮತ್ ನೋಡಿ ಭಾಳ ಪರೀಕ್ಷೆ ಮಾಡಿ ನೋಡಿದಲ್ಲ, ಮನೆಗೆಲ್ಲ ಹಸನ್ ಮಾಡಿರ್ತೇನೆ. ಅವತ್ತು ಒಬ್ರಾರ ಯಾರ ಬರ್ಲಿ ನಾ ಎಷ್ಟು ಹಸನ್ ಮಾಡೇನಿ ಯಾರ ಹೌದಲ್ಲ ಅಂತಾನೆ ಒಬ್ರು ಒಂದು ಹುಳಾನ ಸರಿಕ್ ಬರುದಿಲ್ಲ ಅಲ್ಲಿ. ಮಾರನೇ ದಿನ ನಮ್ಮ ಮನೆ ಎಲ್ಲ ಗಾಡಿ ಇಟ್ಕೊಂಡು ಒಂದು ಜಯ ಮಾಡಿ ಎದ್ದಿರ್ತಲ್ಲ, ಸರ್ತಿಕ್ಕೊಬ್ರು ಬಂದಿರ್ತಾರೆ. ಯಾಕಾರ ಬರ್ತಾರಪ್ಪ ಇವ್ರು ಅನ್ಬೇಕು, ಹಂಗಾಗಿರ್ತದ ನನ್ನ ಬಾಳೆ. ಅದು ನಿನಗೆ ಹಂಗ ಅನಿಸ್ತತಿ, ಭ್ರಮೆ ಅದು. ಯಾಕೆ ಗೊತ್ತಾ, ನಾವು ಮಾಡೋ ದಿನ ಬೆಳಿಗ್ಗೆ ಲಘು ಎದ್ದು 12 ಎಲ್ಲ ಕೆಲಸ ಮುಗಿಸಿರ ಯಾರು ಬರಾರು ಬರ್ಲಿ ಹೋಗಾರು ಹೋಗ್ಲಿ ನಮ್ಮ ಮನೆ ಕಳೆ ಆಗೇ ಇರ್ತೈತಿ. ಅದನ್ನ ನಾವು ಸೋಂಬೇರಿತನ ಮಾಡಿ ಲೇಟಾಗಿ ಮುಗಿಸಿದ್ವು ಅಂದ್ರೆ ಪಾಪ ಬರಾರು ಬಂದ್ರು ಅಯ್ಯೋ ಇವ್ಯಾಕೆ ಬಂದು ಅಂತ ನಮಗೆ ಅನಿಸ್ತತಿ. ಏ ಕಳ್ಳಿ, ನಮ್ಮ ಮಾತು ಕೇಳತಿ ಮಲ್ಕೊ ಸುಮ್ಮನೆ. ಯಾಕೆ ಹಂಗ ದೊಡ್ಡಾರು ಮಾತಾಡ್ದಂಗೆ ಕೇಳಿಸ್ಕೊಂತ ಕುಂತು ಬಿಡ್ತಾ. ಮತ್ತೆ ಈಗ ನಿನ್ನ ಮಗ ಸೊಸಿ ಹೆಂಗದಾರ? ಏ ಆರಾಮದಾರ ಚಂದ್ರವ, ಆರಾಮದಾರ, ಏನು ಚಿಂತಿಲ್ಲ. ನನ್ನ ಸೊಸಿನ ಚಲೋ ನೋಡ್ಕೊತಾಳ. ರೊಟ್ಟಿ ಮಾಡಿ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ತಂದು ಕೊಡ್ತಾಳ. ಆಮೇಲೆ ಇದನ್ನ ಮಧ್ಯಾಹ್ನ ಅನ್ನ ಸಾರ ಮಾಡ್ತಾ ಗಂಡ ಬಿಸಿ ಬಿಸಿದ ನನಗೂ ಒಂದಿಟ್ಟು ಹಾಕೊಂಬಂದು ಕೊಡ್ತಾಳ. ಸಂಜೆ ಮುಂದೆ ಚಾ ಮಾಡ್ತಾಳ, ನನಗೆ ಸಪ್ಪನ್ ಚಾ ಮಾಡ್ತಾಳು. ತಮಗೆ ಸಕ್ರೆ ಹಾಕೋತಾಳ, ನನಗೆ ಶುಗರ್ ಐತಲ್ಲ ಹಿಂಗಾಗಿ ಸಪ್ಪನ್ ಚಾ ಮಾಡ್ತಾಳ. ತಾವು ಸಕ್ರೆ ಹಾಕೊಂಡು ಕುಡಿತಾರು ಅಷ್ಟೇ. ಅದೇನೋ ತಂದಾಳೆವ ನನಗೂ ಪಾಪ ಶುಗರ್ ಫ್ರೀ ಇರುವಂಥ ಸಕ್ರೆ ತಂದ ಅಂತ ಒಂದಿಟ್ಟು ಹಾಕಿರ್ತಾಳ. ಅದನ್ನು ಅಷ್ಟೇ ಕುಡ್ದಿರ್ತಾನೆ. ನಾನು ಚಟಿ ಎಲ್ಲ ಬಿಡ್ಬೇಕಲ್ಲ ಮತ್ತೆ ಕುಡ್ದಿರ್ತಾನ. ಆಮೇಲೆ ಸಂಜೆ ಮುಂದೆ ಮತ್ತೆ ಬಿಸಿ ರೊಟ್ಟಿ ಮಾಡ್ತಿರ್ತಾಳೆ ಗಂಡಗ. ನನಗೂ ಶುಗರ್ ಐತಂತೆ, ನನಗೂ ಎರಡು ಮಾಡ್ತೈತೆ, ನನಗೂ ಕೊಟ್ಟಿರ್ತಾಳೆ. ಮತ್ತು ಹತ್ರ ಎರಡು ಮಕ್ಕಳಲ್ಲ, ಹಿಂಗಾಗಿ ನಾನು ಕಸ ಹೊಡಿದು ಅಟ್ ಒಗ್ಯಾನ ಅರ್ಬಿ ತೊಗೊಂಬಂದು ಮಡಿಚಿಡೋದು. ಆಮೇಲೆ ಅಟ್ ಕಟ್ಟಿಗಳು ಏನಾರ ಇದ್ರೆ ಅವ್ನು ತೊಗೊಂಬಂದು ಒಲಿ ಮುಂದಿಡೋದು. ಹರಿಯಾಗಿ ಎದ್ಕೊಂಡು ನೀರಲ್ಲಿ ಉರಿ ಹಚ್ತಾನೆ. ಮಧ್ಯಾಹ್ನ ಮೇಲೆ ಅದು ಒಂದು 2 ಬಾಂಡೆ ಇದ್ರೆ ತಿಕ್ಕೊಂಡಿರ್ತಾನವ. ಯಾಕಂದ್ರೆ ನನಗೆ ಹರಿಯಾಗ ಭಾಳ ಥಂಡಿಗೆ ಹೇಳಕ್ಕೆ ಹಾಕಿರೋದಿಲ್ಲ. ಹಾಗಾಗಿ ಏನು ಮಾಡೋದಿಲ್ಲ, ಬೆಳಿಗ್ಗೆ ಬರೀ ಕಸ ಹೊಡಿತಾನೆ. ಕಸ ಹೊಡೆದಿರ್ತಾನು, ಸಂಜೆ ಮುಂದೆ ಕಸಾನು ಹೊಡಿತಾನು, ಕೈಕಾಲು ಮತ್ತೆ ತಗೋತಾನು. ದೀಪ ಹಚ್ಚಕ್ಕೆ ಹೋಗಿರ್ತಾನೆ. ಬ್ಯಾಡತ್ತಿ ನಾನು ಹಚ್ತಾನೆ ಅಂತ ಹಾಕಿ ಒಳಗಿಂದೆಲ್ಲ ಮಾಡ್ಕೊತಾಳವ. ಮತ್ತು 3 ಎಳೆ ಬಿಸಿ ಬಿಸಿದ ಅಡುಗೆ ಮಾಡ್ತಾಳಲ್ಲ. ಮತ್ತೆ ಆಯ್ತು ಬಿಡಂಗಾರ, ಸುಳ್ಳು ಯಾಕೆ ನಿಗ್ರ, ಏನು ಅನ್ನಕ್ಕೆ ಹೋಗ್ಬೇಡವಾ. ನೋಡು, ನಾನು ಅಂದಂದ ದೇವ್ರ ನನಗೊಂಗಿಲೆ ನೆಲಕ್ಕೆ ಬಕ್ಕಂತ ಕುಂಡ್ರಿಸ್ಬಿಟ್ಟೆ. ಏನು ಮಾಡೋದು, ನನ್ನ ಸೊಸಿನೂ ಭಾಳ ಚಲೋ ಅದಾಳವ. ಮುಂಜಾನೆ ಎಲ್ಲ ಮಾಡಿ ಪಾಪ ನನಗೆ ಉಣ್ಣಿಸಿ ಮಾಡಿ ಆಮೇಲೆ ನಾನು ಕಾಲು ಹಿಚ್ಕೊಂತ ಕುಂತಿದ್ದೇವ ನನ್ನ ಸೊಸಿ. ಹಂಗನ ಚಂದ್ರವಾದ ನಮಗೆ ಅನುಭವ ಆದಾಗ ಗೊತ್ತಾಗೋದು ಸೊಸ್ತ್ಯಾರ್ದ. ಹೌದಾ ಸರೋಜಿ, ಈಗ ಹೇಳೋದು ಕರೆ ನನ್ನ. ಆಯ್ತು ತಗೋಲೆ, ನಂಗೂ ಕುಂತ ನಡ ಹೊಡ್ಯಾತತಿ, ಒಂದಿಟ್ಟು ಹೋಗಿ ಉಳ್ತಾನೆ. ಆಯ್ತವ, ನಾನು ನೀನು ನೋಡಕ್ಕಂತ ಬಂದೀನಿ. ನೋಡು ಬರೋಕ ನೀನು ಸೊಸಿ ಚಾ ಮಾಡಿದ್ರು, ಚಾ ಕುಡ್ದು ಇಲ್ಲೇ ಮಾತಾಡ್ಕೊಂತ ಕುಂತು ನಾನು ಒಂದಿಟ್ಟು ಹೋಗಿ ಉಳ್ತಾನೆ. ಆಮೇಲೆ ಮನೆಗೆ ಹೋಗಿ ಅಲ್ಲೇ ನಾನು ಒಂದಿಟ್ಟು ಉಳ್ಳಿ ಆಮೇಲೆ ಹಿಂದಾಗಡೆ ಕಟ್ಟಿಗೆ ಗೂಡು ಹಾಕ್ಬೇಕು. ಮುರಿದಿಟ್ಟಿರ್ತಾರೆ ನಾವು ನನ್ನ ಮಗ ಅటు ಹೋಗಿ ಗೂಡು ಹಾಕಿರ ಹರಿಯಾಗದ ನೀರಲ್ಲಿ ಉರಿ ಹಚ್ಚಕ್ಕೆ ಚಲೋ ಆಕಾವು. ಆಯ್ತು ಹಂಗಾರೆ ನಾನು ಉಳ್ತಾನೆ ಹೋಗ್ತೇನೆ. ಕುಂಡ್ರಾಕಾಗೋದು ನಡ ಚೆನ್ನಾಗಿ ಹೊಡ್ಯಾತತಿ. ಬರ್ಲೇನ ಯವ ನೀಲಾ ಗಿರ್ಜಾ ಬರ್ತಾನವ. ಹಾಂ ರೀ ನೀಲಾ, ನಂದು ನಡ ಹೊಡ್ಯಾತತ್ವ ಗಿರ್ಜಾ, ನಾನು ಹೋಗಿ ಮಕ್ಕೋತೇನೆ. ಮೂರೈತಿ ಮಕ್ಕೋರಿ. ಗಿರ್ಜಾ ಈಕೆ ಮಕ್ಕೊಂಡ್ಲು, ಒಳಗೆ ಹಾಕಿ ಬರ್ತೇನ? ಈಗೇನು ಯಾರು ಇಲ್ಲಿಲ್ಲ, ಇಲ್ಲೇ ಹಾಕ್ಬಿಡು. ಅಣ್ಣ ಏನು ಹೇಳಕತ್ತಾನ? ಏನಾತ್ರಿ ಹಂಗೆ ಗಿರ್ಜಾ ಅನ್ಕೋತ ಬರತ್ತೀರಿ? ಗಿರಿಜಾ, ನಾನು ಇವತ್ತು ನಿನ್ನ ಗಂಡ ನೋಡಿ ಗೊತ್ತೈತನ? ಎಲ್ಲಿ ನೋಡಿದೇನ?